ನಾಡಿನ ಕನ್ನಡ ಜನತೆಗೆ ಹೃದಯಪೂರ್ವಕ ನಮಸ್ಕಾರಗಳು. ನನ್ನ ಹೆಸರು ಪ್ರಶಾಂತ್. ಈ ದಿನ ಬಿಗ್ ಬಾಸ್ ನ ಕಂಟೆಸ್ಟ್ ಆಗಿರ್ತಕ್ಕಂಥ ಶಶಿ ಅವರ ಬಗ್ಗೆ ಮಾತನಾಡಲು ಇಲ್ಲಿ ಬಂದಿದ್ದೇವೆ. ಈ ದಿನ ಬಿಗ್ ಬಾಸ್ ಸೀಸನ್ ನಲ್ಲಿ ನಮ್ಮ ಚಿಂತಾಮಣಿ ತಾಲೂಕಿನ ಶಶಿಕುಮಾರ್ ಆದಂತಹ ಅವರು ಬಿಗ್ ಬಾಸ್ ಸೀಸನ್ 6ಗೆ ಸೆಲೆಕ್ಟ್ ಆಗಿ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಅವರ ಬಗ್ಗೆ ಎರಡು ಮಾತುಗಳನ್ನು ಮಾಡುತ್ತಾ ಅವರ ಗೆಲುವಿನಕ್ಕೋಸ್ಕರ ನಾವು ಕೆಲವು ಮಾತುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಇಷ್ಟಪಡುತ್ತಿದ್ದೇವೆ. ಸ್ವಲ್ಪ ದಯವಿಟ್ಟು ಗಮನವಿಟ್ಟು ಕೇಳಿ. ತಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರಶಾಂತ್ ಅಂತ. ನಮ್ಮ ಹೆಸರು ರಘು KS ಅಂತ. ನಾವು ಚಿಂತಾಮಣಿಯ ತಾಲೂಕಿನವರೇ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಬಟ್ಲಹಳ್ಳಿ ಗ್ರಾಮದಲ್ಲಿ ಶಶಿಕುಮಾರ್ ಅವರು ಜನಿಸಿದರು. ಅವರು ನಮ್ಮ ಈ ತಾಲೂಕಿಗೆ, ಜಿಲ್ಲೆಗೆ ಹಾಗೂ ಹೋಬಳಿಗೆ ಹಾಗೂ ನಮ್ಮ ಹಳ್ಳಿಗೆ ಒಂದು ಒಳ್ಳೆಯ ಕೀರ್ತಿಯನ್ನು ತರುವುದರ ಸಲುವಾಗಿ ಬಿಗ್ ಬಾಸ್ನ 6ನೇ ಸೀಸನ್ನ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ನ ಮನೆಯಲ್ಲಿ ಸೇರಿದ್ದಾರೆ. ಅವರನ್ನು ಅವರ ಪರಿಚಯ ಹಾಗೂ ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು, ಏನು ಎಂತ, ಅವರು ಏನು ಅಚೀವ್ ಮಾಡಿದ್ದಾರೆ ಅನ್ನೋದನ್ನ ಈ ಮೂಲಕ ತಿಳಿದುಕೊಳ್ಳೋದಕ್ಕೆ ಇಲ್ಲಿ ಬಂದಿದ್ದೇವೆ. ಸರ್ ನಮಸ್ಕಾರ. ನಮಸ್ಕಾರ. ಈ ಸೀಸನ್ 6 ಅಲ್ಲಿ ಶಶಿಕುಮಾರ್ ಗೊತ್ತಲ್ವಾ ನಿಮ್ಗೆ? ಹೌದು, ಶಶಿಕುಮಾರ್ ಗೊತ್ತು. ಶಶಿಕುಮಾರ್ ಅವರು ನಿಮ್ಮ ಹಳ್ಳಿ ಪಕ್ಕದಲ್ಲಿ ಇರೋದು. ನಿಮ್ಮ ಹಳ್ಳಿ ಯಾವುದು? ಹೆಸರುಗಳಹಳ್ಳಿ ಅಂತ. ಅವ್ರದ್ದು ಬಟ್ಲಹಳ್ಳಿ. ಬಟ್ಲಹಳ್ಳಿ. ಓಕೆ. ಕೇವಲ 3 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ಒಂದು ಹಳ್ಳಿ ಅವರ ಹಳ್ಳಿಗೆ ಇರುವಂತಹ ಒಂದು ವ್ಯತ್ಯಾಸ. ನೋಡಿದ್ದೀರಾ ಅವರನ್ನ? ಅವ್ರ ಊರಲ್ಲಿ ನೀವು ನೋಡಿದ್ದೀರಾ ಅವ್ರನ್ನ? ಅವರು ನಾನು ಓದಿರ್ತಕ್ಕಂಥ ಸ್ಕೂಲ್ನಲ್ಲೇ ಓದಿ ಬೆಳೆದಂಥವ್ರು. ಹಾಗಾದ್ರೆ ಚೆನ್ನಾಗಿ ಪರಿಚಯ ಇರುತ್ತೆ. ಹೌದು, ಚೆನ್ನಾಗಿ ಪರಿಚಯನೂ ಇದೆ. ಹೌದು, ಒಳ್ಳೆಯ ವ್ಯಕ್ತಿನೂ ಹೌದು. ತುಂಬಾ. ಸರ್, ಅವರು ಸೀಸನ್ 6ಗೆ ಬರುವ ಮುಂಚೆ ರೈತನಾಗಿದ್ದೆ ಅದು ಇದು ಹೇಳ್ತಾರಲ್ಲ, ಹೌದು, ಅದು ಖಂಡಿತ ನಿಜ ಅಲ್ವಾ? ಹೌದು, ಖಂಡಿತ ನಿಜ. ಹೌದೌದು. ಅವ್ರು ಫಾರ್ಮರ್ ಆಗಿ BSc ಯಾವ ಸರ್ ಮಾಡಿರೋದು? MSc ಅಗ್ರಿಕಲ್ಚರ್ ಚೆನ್ನಾಗಿ ಬ್ರಿಲಿಯಂಟ್ ಆಗಿದ್ದಾರೆ. ಹೌದು. ಓಕೆ, ಬ್ರಿಲಿಯಂಟ್ ಆಗಿ ಅವರು ಟ್ಯಾಲೆಂಟ್ ಸ್ಟೂಡೆಂಟ್ ಆಗಿ ಅವರು ಬೆಂಗಳೂರಲ್ಲಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದಾರಲ್ಲ? ಹೌದು, ಮುಂದುವರಿಸಿದ್ದಾರೆ. ಇಲ್ಲಿ ಅದು ಎಲ್ಲೋ ಫಾರ್ಮಸಿ ಮಾಡ್ತಾ ಇದ್ರು ಅಂತ ಹೌದಲ್ವಾ? ಈ ಅಗ್ರಿಕಲ್ಚರ್ ಮಾಡ್ತಾ ಇದ್ರು ಇಲ್ಲಿ ರಾಮನಗರ. ಹೌದು, ರಾಮನಗರದಲ್ಲಿ ಅವರು ಹಲವಾರು ಡೊಳ್ಳು ಕುಣಿತ ಮತ್ತು ಅದರಲ್ಲಿ ಚಿನ್ನದ ಪದಕ ಮತ್ತು ನೋಡಿ ಸರ್, ಈ ಒಂದು ಇವಾಗಿರುವಂತಹ ಆಧುನಿಕ ಯುಗದಲ್ಲಿ ಸಾಹಿತ್ಯಕ್ಕೆ, ಸಂಗೀತಕ್ಕೆ ಹೆಚ್ಚಿನ ಬೇಡಿಕೆ ಕಮ್ಮಿ ಇದೆ. ಹೌದು, ಹೆಚ್ಚಿನ ಬೇಡಿಕೆ ಇಲ್ಲ, ಕಮ್ಮಿ ಇದೆ. ಇಂಥ ಕಮ್ಮಿ ಇರುವಂತಹ ಆಧುನಿಕ ಯುಗದಲ್ಲಿಯೂ ಕೂಡ ನಮ್ಮ ಚಿಂತಾಮಣಿ ತಾಲೂಕಿನ ಒಬ್ಬ ವ್ಯಕ್ತಿ ಶಶಿ ಆಗಿರ್ತಕ್ಕಂಥವರು ನಮ್ಮ ಡೊಳ್ಳು ಕುಣಿತ ಎಂಬುದರಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡೆದು ಹಲವಾರು ಪ್ರಶಸ್ತಿಗಳನ್ನು ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಮತ್ತು ಅವರು ಮೋದಿಯವರ ಮುಂದೆ, ನಮ್ಮ ಪ್ರಧಾನಮಂತ್ರಿ ಆಗಿರ್ತಕ್ಕಂತಹ ಮೋದಿಯವರ ಮುಂದೆ ಡೊಳ್ಳು ಕುಣಿತವನ್ನು, ನೃತ್ಯವನ್ನು ಆಡಿ ಮೆರೆದಂತವರು. 3 ಚಿನ್ನದ ಪದಕಗಳನ್ನು ಪಡೆದಿದ್ದಾರೆ ಹಾಗೂ ಇನ್ನೂ ಪ್ರಶಸ್ತಿ ಪತ್ರಗಳನ್ನು ಪಡೆದಿದ್ದಾರೆ. ಸರ್, ಅವರು ಸೀರಿಯಲ್ ಒಂದು ಅವರು ತೆಗೆದಿದ್ದಾರಂತ ನಮಗೊಂದು ಮೆಸೇಜ್ ಬಂತು, ಹೌದಲ್ವಾ? ಹೌದು, ಸೀರಿಯಲ್ ಮಾಡಿದ್ದಾರೆ ಅವರು. ಆದರೂ ಕೂಡ ರೈತನಾಗಿ ಇವಾಗ ಮುಂದುವರಿತಾ ಇದ್ದಾನೆ. ಓಕೆ. ಈಗ ಅವರು ಸೀಸನ್ 6 ಅಲ್ಲಿ ವಿನ್ ಆಗಬೇಕು ಅಂತಿದ್ದೀರಾ ನೀವು? ಖಂಡಿತ ವಿನ್ ಆಗ್ಬೇಕು ಅಲ್ಲ, ವಿನ್ ಆಗ್ತಾರೆ. ಹೌದು, ಖಂಡಿತ ಆಗ್ತಾರೆ. ಯಾಕಂದ್ರೆ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಅವರು ಜನಿಸಿ ಅವರ ಟ್ಯಾಲೆಂಟ್ ಇಂದ ನಮ್ಮ ಚಿಕ್ಕಬಳ್ಳಾಪುರ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಗಿ ಬಟ್ಲಹಳ್ಳಿ ಹಳ್ಳಿಯಲ್ಲಿ ಜನಿಸಿದವರು. ಅಂತವರು ನಮ್ಮ ಒಂದು ಭಿಕ್ಷುವಾದಂತಹ ಬಿಗ್ ಬಾಸ್ ಸೀಸನ್ ನಲ್ಲಿ ಅವರು ಗೆಲ್ಲುತ್ತಾರೆ ಅಂದ್ರೆ ನಮಗೆಲ್ಲ ಖುಷಿ. ಯಾಕೆಂದ್ರೆ ನಮ್ಮ ತಾಲೂಕಿನಲ್ಲಿ ಹುಟ್ಟಿದಂತವನು, ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದಂತವನು,
ನಮ್ಮ ಪಕ್ಕದ ಊರಿನಲ್ಲಿ ಹುಟ್ಟಿದಂಥವನು ನಮಗೆ ಹೆಮ್ಮೆಯ ವಿಷಯ. ಸರ್ ಈಗ ನೀವು ಖಂಡಿತ ಗೆಲ್ಲಿಸ್ತೀರಾ ಅಂತ ನಮಗೆ ನಂಬಿಕೆ ಇದೆ. ಬಟ್ ನೀವು ಎಲ್ಲರಿಗೂ ಸಹ ಈ ನಾವು ಏನು ವಿಡಿಯೋ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಶೇರ್ ಮಾಡಿ, ತಪ್ಪದೆ ಊಟ ಆ್ಯಪ್ ಡೌನ್ಲೋಡ್ ಮಾಡಿ ಆ ಊಟಿಂದ ಶಶಿಕುಮಾರ್ ಅಂತಹ ವ್ಯಕ್ತಿಗೆ ಓಟನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅಂತ ಈ ವಿಡಿಯೋ ಮೂಲಕ ತಿಳಿಸಿದ್ದೀವಿ. ನೀವೇನಂತೀರಾ ಸರ್ ಅದಕ್ಕೆ? ಸರ್ ಅವರು ಓಟು ಹಾಕಿ ಗೆಲ್ಸಿದ್ದಾರೆ ಇವಾಗ. ಹೌದು, ಇಷ್ಟು ಹೊತ್ತು ಇಷ್ಟು ವಾರಗಳು 13ನೇ ವೀಕ್ ವರ್ಗು ಅವರು ಗೆಲ್ಸಿದ್ದಾರೆ ಅಂದ್ರೆ 100 ದಿನ ಆಗಿದೆ ಅಲ್ವಾ ಇವತ್ತು ನಿಮ್ಗೆ? ಹೌದು, 100 ದಿನ ಇಲ್ಲ, 91 ದಿನ ಆಗಿದೆ. 91 ದಿನ ಆಗಿದೆ. ಆದ್ರೆ 91 ದಿನ ಗೆಲ್ಸ್ಕೊಂಡ್ ಬಂದಿರ್ತಕ್ಕಂಥ ಪ್ರಜೆಗಳು ಇನ್ನ ಒಂದೇ ವಾರ ಇರೋದು. ಒಂದೇ ವಾರ ಒಂದು ನಡೀತಾ ಇದೆ. ಫಿನಾಲೆಗೆ ಒಂದೇ ಒಂದು ವಾರ ಇರೋದ್ರಿಂದ ಎಲ್ಲರೂ ಕೂಡ ಒಂದು ವಾರದವರೆಗೂ ಓಟನ್ನ ಶಿಶುವರ್ಗೆ ಹಾಕ್ಬೇಕು. ಶಿಶುವರ್ಗೆ ಹಾಕಿ, ಯಾಕಂದ್ರೆ ಮಧ್ಯ ವರ್ಗದಿಂದ ಬಂದಿರೋರು, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿರೋರು, ನಾವು ಸಹ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿನೇ. ಯಾಕಂದ್ರೆ ಎಲ್ಲ ಬಂದಿರೋ ಕನ್ಸೆಸ್ಟೆಂಟ್ ಅಲ್ಲಿ ಎಲ್ಲರೂ ಹಲವಾರು ಸಿನಿಮಾಗಳು ಎಲ್ಲರೂ ಮಾಡಿ ಅದರಲ್ಲಿ ಫೇಮಸ್ ಆಗಿದ್ದಾರೆ. ಬಟ್ ಶಶಿ ಅವರು ಅಷ್ಟೊಂದು ಕಾಣಿಸ್ಕೊಂಡಿಲ್ಲ. ಅವರಿಗೆ ಮಿಡ್ಲ್ ಕ್ಲಾಸ್ ಇಂದ ಬಂದಿದ್ದಾರೆ. ನಮ್ಮಂತಹ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅವ್ರನ್ನ ನಾವು ಇನ್ನ ಪ್ರೋತ್ಸಾಹ ಮಾಡಿದರೆ ನಮ್ಮಲ್ಲಿರುವಂತ ಟ್ಯಾಲೆಂಟ್ ಇನ್ನ ಹಾಗೆ ಇದೆ. ಈಗ ನಾವೇನಿದೀವೋ ನಮ್ಮ ಸ್ಟೇಜ್ ಹಾಗೆ ಹೊಡಿತಾ ಇದೆ. ಎಲ್ಲ ಮೇಲೆ ರಿಚ್ ಪರ್ಸನ್ ಎಲ್ಲ ಅವ್ರು ಮೆರೀತಾ ಇದ್ದಾರೆ. ನಮ್ಮಂತಹ ವ್ಯಕ್ತಿಗಳನ್ನು ಮೆರೆಯಲು ಬಿಡಬೇಕು. ಆದರೆ ಇಂತಹ ಅವಕಾಶಗಳನ್ನು ನಾವು ಸದುಪಯೋಗ ಮಾಡ್ಕೋಬೇಕು ಅಲ್ವಾ ಸರ್? ಹೌದು. ನಾನು ಒಬ್ಬ ರೈತನ ಮಗನಾಗಿ ಹುಟ್ಟಿ ರೈತನ ಮಗನಿಗೆ ಸಪೋರ್ಟ್ ಮಾಡಕ್ಕೆ ತುಂಬಾ ನನಗೆ ಗರ್ವ ಇದೆ. ನಾನು ಮುಂದೆ ಕೂಡ ಅವ್ರ ತರ ಆಗ್ಬೇಕು ಅನ್ನೋ ಆಸೆನೂ ಇದೆ. ಹೌದು ಸರ್, ಖಂಡಿತ ಸರ್. ಇನ್ನೊಂದು ಮುಖ್ಯವಾಗಿ ಶಶಿ ಅವರು ಮನೆಯಲ್ಲಿ ಇರ್ಬೋದು, ಬಿಗ್ ಬಾಸ್ ನ ಮನೆಯಲ್ಲಿದ್ದಾರೆ. ಆದರೆ ಅವರಿಗೆ ಒಂದು ವಿಷಯ ಗೊತ್ತಿಲ್ಲ. ಏನಂದ್ರೆ ಅವ್ರ ಮನೆಯಲ್ಲಿ ಒಂದು ನಿರ್ಧಾರ ತಗೊಂಡಿದ್ದಾರೆ. ಅವರು ಫಿನಾಲೆ ಗೆದ್ದು ಬಿಗ್ ಬಾಸ್ ನ ಸೀಸನ್ 6 ಗೆದ್ದು ಹೊರ ಬಂದರೆ ಅವರು ಪಡೆದಂತಹ ಒಂದು ಮೊತ್ತದಲ್ಲಿ 25% ಒಬ್ಬ ಹಾರ್ಟ್ ಪೇಷಂಟ್ಗೆ ದಾನ ನೀಡುವುದಾಗಿ ತನ್ನ ತಂದೆ ತಾಯಿ ನಿರ್ಧರಿಸಿದ್ದಾರೆ. ಒಳ್ಳೆ ಕೆಲಸವನ್ನು ನಿರ್ಧರಿಸಿದ್ದಾರೆ. ಅವರು ಬರೋ 25% ಅಲ್ಲಿ ದಾನ ಮಾಡ್ತಾರಂತ. ಒಳ್ಳೆ ಅವರ ತಂದೆ ತಾಯಿಯವರು ಸಹ ಒಳ್ಳೆ ಮನಸ್ಸನ್ನು ಇಟ್ಟುಕೊಂಡು ಅವ್ರದೇ ಆದಂತಹ ಒಂದು ಅಮೌಂಟ್ ಅನ್ನು ಅವರು ಈ ಹೃದಯಾಘಾತ ಏನನ್ನ ಈ ಹಾರ್ಟ್ ಪ್ರಾಬ್ಲಮ್ ಅವ್ರಿಗೆ ನೀಡ್ತಾರಂತ ಅವರು ಹೇಳಿದ್ದಾರೆ. ಖಂಡಿತ ಮಾಡ್ತಾರೆ ಅವರು. ದಯವಿಟ್ಟು ನಮ್ಮ ಚಿಂತಾಮಣಿ ತಾಲೂಕಿನ ಶಶಿಕುಮಾರ್ ಅವರನ್ನು ಬಿಗ್ ಬಾಸ್ ಸೀಸನ್ 6 ಅಲ್ಲಿ 2019 ಅಲ್ಲಿ ಗೆಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಮತ್ತೆ ಈ ಮಾತನ್ನು ಮುಂದುವರಿಸ್ತಾ ಇದ್ದೀವಿ. ನೀವು ಸ್ವಲ್ಪ ಮಾತಾಡಿ ಸರ್ ಅವ್ರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇದೆ. ಆದ್ರೆ ಯಾರಿಗೂ ಗೊತ್ತಿಲ್ಲ. ಬಿಗ್ ಬಾಸ್ ಸೀಸನ್ 6ಗೆ ಬಂದಾಗಿಂದ ಅವರ ಒಂದು